ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ. ಹ್ಞೂ ಸರ್. ಎಷ್ಟು ದಿನ ಆಯ್ತು ತಾವು ಬಂದು ಹೋಗಿ? ನಾನು ಹೋದ ವರ್ಷ 2022ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳು 18ನೇ ತಾರೀಕು 20ನೇ ತಾರೀಕು ಏನ್ ತೊಂದರೆ ಬಂದಿದ್ರಿ? ನನಗೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇಂದು ಮೂತ್ರ ಅರ್ಧ ಗಂಟೆಗೊಮ್ಮೆ 15 ನಿಮಿಷಕ್ಕೊಮ್ಮೆ ಮೂತ್ರ ಅಷ್ಟೇ ಹಾಕೋದು, ಮೂತ್ರ ಬಂದಂಗ ಆಗೋದು ಓಕೆ ಆಗ್ತಾ ಇತ್ತು. ಆಮೇಲೆ ಸ್ಕ್ಯಾನಿಂಗ್ ಮಾಡಿದಾಗ ಏನ್ ಹೇಳಿದ್ರು ಡಾಕ್ಟ್ರು? ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಮಾಡ್ಸ್ಕೊಂಡ್ ಬರ್ರಿ ಅಂತ ಅಂದ್ರು. ಅಲ್ಟ್ರಾಸೌಂಡ್ ಮಾಡ್ಸ್ಕೊಂಡ್ ಬಂದೆ. ಅದರಲ್ಲಿ ಪ್ರೋಸ್ಟೇಟ್ ಗ್ಲ್ಯಾಂಡ್ 85 cc ಬೆಳೆದೈತಿ. ಇದು ಸರ್ಜಿ ಆಮೇಲೆ ಡಾಕ್ಟರ್ ಹತ್ರಕ್ಕೆ ಹೋದೆ. ಅವರು ಇದನ್ನ ಆಪರೇಷನ್ ಮಾಡ್ಲೇಬೇಕು, ಇದು ಒಂದು 35ರಿಂದ 40 ಸಾವಿರ ಆಕತಿ ಅಂತ ಹೇಳಿದ್ರು. ಆಮೇಲೆ ನನಗೆ ಒಂಥರ ಭಯ ಬಿದ್ದ್ಬಿಡ್ತು. ಇವರು ಪ್ರವೀಣ್ ಬಾಬು ಡಾಕ್ಟ್ರು ನಮ್ಮ ವಿದ್ಯಾನಗರದಾಗ ಇದ್ರು. ನಾನು ಬಹಳ ವರ್ಷದಿಂದ ಅವಾಗ ನನಗೆ ಆ ಪ್ರಾಬ್ಲಮ್ ಇರಲಿಲ್ಲ. ನನಗೆ 61ನೇ ಇಸ್ವಿಲಿ ಆಗಿದ್ದು. ನನಗೀಗ 63 ವರ್ಷ ನಡೀತಾ ಇತ್ತು. ಅವಾಗ ನಾನು ಅವ್ರ ಹೋಗ್ಲೇಬೇಕು ಅಂತ ದೃಢ ನಿಶ್ಚಯ ಮಾಡಿ, ಯಾಕಂದ್ರೆ ಆಪರೇಷನ್ ಬೇಡ ಅಂತ ನನಗೆ ಅದು ಭಯ ಹುಟ್ಬಿಡ್ತಾರೆ. ಆಪರೇಷನ್ ಅಂದ್ರೆ ಒಂದು ಹೋಗಿ ಎರಡು ಆಗಬಾರ್ದು, ಒಂದು ಇವ್ರ ತಾಗ ಬಂದೆ. ಓಕೆ, ಅದೇನ್ ದೊಡ್ಡ ವಿಷಯ, ಬರ್ರಿ ನಾನು ಮೆಡಿಸಿನ್ ಟಾನಿಕ್ ಬರ್ಕೊಡ್ತೀನಿ, 2 ತಿಂಗಳು ತಗೊಳ್ರಿ ಅಂತ ಹೇಳಿದ್ರು. ಅದು ಒಂದು 2-3 ಸಾವಿರ ರೂಪಾಯಿ ತಾಯ್ತು ಔಷಧಿ ಮೆಡಿಸಿನ್ ತಗೊಂಡೆ. ಮತ್ತೊಂದ್ಸಲ ಇವ್ರಿಗೆ 2 ತಿಂಗಳು ಬಿಟ್ಕೊಂಡ್ ಬಂದೆ. ಈಗ ಏನು ಬೇಡ, ನೀವು ಕಡೆಗೆತ್ತಿ ಹೋಗ್ರಿ ಅಂದ್ರು. ಆಮೇಲೆ ನನಗೆ ಆರಾಮಾಗದೇನಿ. ನನಗೆ ಇವತ್ತಿನವರೆಗೂ ಆ ಮೂತ್ರದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಆಗ್ಲಿ, ಮೂತ್ರದ್ದು ಪ್ರಾಬ್ಲಮ್ ಆಗ್ಲಿ, ಇವತ್ತಿನವರೆಗೂ ನನಗೆ ಯಾವ ಸಮಸ್ಯೆನೂ ಇಲ್ಲ. ನಿಜ ಹೇಳ್ತಿದ್ದೀರಾ? ಹ್ಞೂ ಸರ್, ಸತ್ಯವಾಗಿ ಭೂಮಿ ತಾಯಿ ಹಣೆಯಾಗಿ ಸತ್ಯವಾಗಿ ಹೇಳ್ತಾರೆ. ಡಾಕ್ಟರ್ ಲಂಚ ಕೊಟ್ಟಿದ್ದಾರೆ? ಇಲ್ಲ, ಆ ತರ ನನ್ ಮನಸ್ಸಿನಾಗೂ ಇಲ್ಲ ಸರ್. ನನಗೆ ಈ ಭೂಮಿ ತಾಯಿ ಪ್ರಮಾಣ ಮಾಡಿ ಹೇಳಂದ್ರೆ ಹೇಳ್ತೇನೆ. ನಾನು ಇವತ್ತಿನವರೆಗೂ ಆರಾಮಿದ್ದೇನೆ. ಒಳ್ಳೇದಾಗ್ಲಿ. ಆಮೇಲೆ ಇವತ್ತು ಬಂದಿದ್ದು ನನಗೆ ಯಾಕೋ ಈ 1-2 ತಿಂಗಳಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಸರ್. ಬಹಳ ಆಮೇಲೆ ಏನ್ ತಿಂದ್ರು ಬರ್ತೈತಿ, ಹೊಟ್ಟೆ ಖಾಲಿ ಇದ್ರು ಗ್ಯಾಸ್ಟ್ರಿಕ್ ಆಗ್ತೈತಿ, ಆಮೇಲೆ ಮೋಷನ್ ಮಾಡಿದ್ರು ಗ್ಯಾಸ್ಟ್ರಿಕ್ ಬರ್ತಾ ಇದೆ. ಅದಕ್ಕೆ ತೋರ್ಸಕ್ ಬಂದ್ರಿ? ಅದನ್ನ ತೋರ್ಸಕತ್ತೆ. ಇದು ಸೆಕೆಂಡ್ ಟೈಮ್ ಬರ್ತಾ ಇದೆ ಸರ್. ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು. ಅವ್ರು ಏನ್ ಮೆಡಿಸಿನ್ ಕೊಡ್ತಾರೆ ಅದನ್ನ ತಗೊಂಡು ಹೋಗ್ತೇನೆ ಸರ್. ಒಳ್ಳೇದಾಗ್ಲಿ, ದೇವ್ರ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು.